ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಎಲ್ಲರೂ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ, ಸರ್ ನರ್ಸಿಂಗ್ ಜಾಬ್ ಯಾವಾಗ, ಗೌರ್ಮೆಂಟ್ ಜಾಬ್ ಯಾವಾಗ ಅಂಥೇಳಿ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಲಾಸ್ಟ್ ಟೈಮಲ್ಲಿ ನಾವು ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀವಿ. ಏನಂತಂದರೆ, ಕೆಲ ದಿವಸಗಳಲ್ಲಿ ಅಪ್ರೂವ್ ಆದಂಥ ಪೋಸ್ಟ್ಗಳು ಬರಬಹುದು ಎನ್ನುವಂಥ ಮಾತನ್ನು ನಾವು ಮಾತನಾಡಿದ್ದೀವಿ ಸ್ನೇಹಿತರೆ. ಸೊ ಮತ್ತೆ ಕ್ವಶನ್ ಕೇಳ್ತಾ ಇದ್ದಾರೆ, ಸರ್ ಯಾವಾಗ ನೋಟಿಫಿಕೇಷನ್ ಬರಬಹುದು, ಯಾವಾಗ ನರ್ಸಿಂಗ್ ಈ ವೇಕೆನ್ಸೀಸ್ ಫಿಲಪ್ ಆಗಬಹುದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ, ಅದಲ್ಲದೆ ವೈದ್ಯಕೀಯ ಶಿಕ್ಷಣ ಇಲಾಖೆ, ಅದಲ್ಲದೆ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ, ಅಂದರೆ ರೆಸಿಡೆನ್ಷಿಯಲ್ ಸ್ಕೂಲ್ ಏನಿದ್ದಾವೆ, ವಸತಿ ಶಾಲೆಗಳು, ಅಲ್ಲಿ ಒಂದು ನರ್ಸಿಂಗ್ ಆಫೀಸರ್ ನರ್ಸಸ್ಗಳ ಹುದ್ದೆಗಳು ಯಾವಾಗ ಫಿಲಪ್ ಆಗುತ್ತವೆ ಸರ್ ಅನ್ನುವಂಥದ್ದು ಕೆಲವೊಬ್ಬರು ಪರ್ಸ್ನಲಾಗಿ ಮೆಸೇಜ್ ಮಾಡಿದರು. ಅದಲ್ಲದೆ ಕೆಲವೊಬ್ಬರು ನನಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಕೇಳಿದರು, ಕಾಲ್ ಮಾಡಿದರು, ಇಮೇಲ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಯಾವಾಗ ಈ ಒಂದು ನರ್ಸಿಂಗ್ ಅಧಿಕಾರಿಗಳ ಹುದ್ದೆಗಳನ್ನು ಕರೆಯಬಹುದು ಎನ್ನುವಂಥದ್ದು. ಲಾಸ್ಟ್ ಟೈಮ್ ನಾವು ನೋಡಿದ್ದೀವಿ, ನಮ್ಮ ಸುಮಾರು 1700 ಈ ಪೋಸ್ಟ್ಗಳಿದ್ದಾವೆ ಅನ್ನುವಂಥದ್ದು. ಈ ಒಂದು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಮಾನನೀಯ ಈ ಒಂದು DME ಎಲ್ಲಿರುವಂಥ ಹೆಲ್ತ್ ಮಿನಿಸ್ಟರ್ಗಳಾದಂತಹ ಶ್ರೀಯುತ ಶರಣಪ್ರಕಾಶ್ ಪಾಟೀಲ್ ಅಂತಂದರೆ DME ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾರೆ ಸ್ನೇಹಿತರೆ. ಅವರು ಒಂದು ಹೇಳಿಕೆಯನ್ನು ನೀಡಿದರು. ಏನು ಅಂತಂದರೆ, ಸುಮಾರು 1700 ನರ್ಸಿಂಗ್ ಆಫೀಸರ್ಗಳ ಪೋಸ್ಟ್ಗಳು ಖಾಲಿ ಇದ್ದಾವೆ, ಅವುಗಳನ್ನು ನಾವು ಫಿಲಪ್ ಮಾಡ್ತೇವೆ ಎನ್ನುವಂಥದ್ದು. ಬಟ್ ಕೆಲವೊಂದು ಕಾರಣಾಂತರಗಳಿಂದ ಇದುವರೆಗೆ ಅದು ಕಾರ್ಯರೂಪಕ್ಕೆ ತರಲಿಕ್ಕೆ ಆಗಲಿಲ್ಲ. ಏನಿದ್ದಾವೆ ಅಂತಂದರೆ ಸ್ನೇಹಿತರೆ, ಕೆಲವೊಂದು ಹರ್ಡಲ್ಸ್ ಇದ್ದಾವೆ ಆ ಪೋಸ್ಟ್ಗಳು ಹೊರಗೆ ಬರಲಿಕ್ಕೆ. ಅಂತಂದರೆ C&R ರೂಲ್ ಪ್ರಾಪರಾಗಿ ಬೇಕು. ಆಮೇಲೆ ಎಕ್ಸಾಮಿನೇಷನ್, ಲಾಸ್ಟ್ ಟೈಮ್ ಎಕ್ಸಾಮಿನೇಷನ್ ಮುಖಾಂತರ ತೊಗೊಂಡಿದ್ದರು, ಆದರೆ ಕೆಲವೊಂದು ಗೊಂದಲಗಳಿದ್ದಾವೆ. ಅವುಗಳನ್ನು ಸರಿ ಆದಮೇಲೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯೋ ಅಥವಾ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಿಂದ ಈ ಹುದ್ದೆಗಳನ್ನು ಕಾಲ್ ಫಾರ್ ಮಾಡ್ತಾರೆ ಎನ್ನುವಂಥ ಕೆಲ ಇನ್ಫಾರ್ಮೇಷನ್ಗಳನ್ನು ಕೇಳಿಬಂದಿತ್ತು ಸ್ನೇಹಿತರೆ. ಸೊ ಹಾಗಾದರೆ 1700 ಈ ಪೋಸ್ಟ್ಗಳು ಯಾವಾಗ ಬರ್ತವೆ ಎನ್ನುವಂಥದ್ದು ಖಚಿತವಾದಂತಹ ಮಾಹಿತಿಯನ್ನು ಯಾರ ಹತ್ರನೂ ಇಲ್ಲ. ಆ ಒಂದು ಪ್ರಾಸೆಸ್ ನಡೀತಾ ಇದೆ. ಆ ಒಂದು C&R ರೂಲ್ನ ಪ್ರಾಸೆಸ್ಗಳು ಏನಿದ್ದಾವೆ ಅವು ನಡೀತಾ ಇದ್ದಾವೆ. ಒನ್ಸ್ ಅದು ಕಂಪ್ಲೀಟ್ ಆದ ಕೂಡಲೇ ಬಹುಶಃ ನಾವು ಏನು ಅಂದ್ಕೊಂಡಿದ್ವಿ, ಬಿಫೋರ್ ದ ಬಜೆಟ್ ಸೆಷನ್, ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಸೆಷನ್ ಅಂದ್ಕೊಂಡಿದ್ವಿ. ಬಟ್ ಇದುವರೆಗೆ ಯಾವುದೇ ರೀತಿಯಾದಂತಹ ವಿವರಗಳನ್ನು ನಮಗೆ ಸಿಗಲಿಲ್ಲ. ಸೊ ಆಫ್ಟರ್ ಬಜೆಟ್ ಅಥವಾ ಬಜೆಟಲ್ಲಿ ಘೋಷಣೆಗಳನ್ನು ನಾವು ನೋಡಬಹುದು. ಸೊ ಒಂದನೇದಾಯಿತು. ಎರಡನೇದು ಏನು ಅಂತಂದರೆ, ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತಂದರೆ ದಿನೇಶ್ ಗುಂಡೂರಾವ್ ಸರ್ ಅವರು ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೆ. ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅವರ ಅಡಿಯಲ್ಲಿ ಬರುತ್ತೆ. ಸೊ ಇಲ್ಲಿ ಕೂಡ ಸುಮಾರು ಪೋಸ್ಟ್ಗಳಿದ್ದವು ಸ್ನೇಹಿತರೆ. ಸೊ ಸುಮಾರು 500 ಅಥವಾ ಕೆಲವೊಂದು ಪ್ಲೇಸಲ್ಲಿ ನಾವು ನೋಡ್ತಿರ್ತೀವಿ 444 ಪೋಸ್ಟ್ಗಳಿದ್ದಾವೆ ಎನ್ನುವಂಥದ್ದು, ಅಪ್ರೂವಲ್ಗಳಾಗಿದ್ದಾವೆ, ಆ ಪೋಸ್ಟ್ಗಳು ಬರ್ತಾವೆ ಎನ್ನುವಂಥದ್ದು ನಾವು ಕೆಲ ಇನ್ಫಾರ್ಮೇಷನನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಪಡೆದುಕೊಂಡಿದ್ವಿ. ಸೊ ಆ ಒಂದು ಪೋಸ್ಟ್ಗಳು ಯಾವಾಗ ಬರ್ತವೆ ಅಂತಂದರೆ, ಆಲ್ರೆಡಿ ಆ ಇಷ್ಟು ಪೋಸ್ಟ್ಗಳನ್ನು ನೀವು ತೊಗೋಬಹುದು ಎನ್ನುವಂಥದ್ದು ಅಪ್ರೂವಲ್ ಆಗಿದೆ, ಮಂಜೂರಿ ಆಗಿದೆ. ಆದರೂ ಸಹ ಕೆಲ ಕಾನೂನಿನ ಅಡೆತಡೆಗಳಿದ್ದಾವೆ, ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಬಂದಂತಹ ಇನ್ಫಾರ್ಮೇಷನ್ ಪ್ರಕಾರ C&R ರೂಲನ್ನು, ಕೆಲ ರೂಲ್ಗಳನ್ನು ಅದರ ಒಂದು ನೋಡ್ತಾ ಇದ್ದಾರೆ ಎನ್ನುವಂಥದ್ದು ಆಗಿತ್ತು ಸ್ನೇಹಿತರೆ. ಸೊ ಅದಕ್ಕನುಗುಣವಾಗಿ ಇನ್ನೂ ಇದರ ಬಗ್ಗೆ ಕೂಡ ಯಾವ ರೀತಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಏನಿದೆ, DME ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್
ಆ ಒಂದು ಪೋಸ್ಟ್ ಕೂಡ ಅದರಂತೆ ಈ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿರುವಂತಹ ನರ್ಸಿಂಗ್ ಅಧಿಕಾರಿಗಳ ಪೋಸ್ಟ್ ಆಗಲಿ, ಬೇರೆ ಪೋಸ್ಟ್ ಆಗಲಿ, ಯಾವುದೇ ರೀತಿಯಾದಂತಹ ಖಚಿತವಾದಂತಹ ಮಾಹಿತಿಯನ್ನು ಲಭ್ಯವಾಗಿಲ್ಲ ಸ್ನೇಹಿತರೆ. ಮೋಸ್ಟ್ ಲೈಕ್ಲಿ ಆಫ್ಟರ್ ಬಜೆಟ್ ಎನ್ನಬಹುದು. ಸೊ ಮೂರನೇದಾಗಿ ಹೇಳಬೇಕಾದ್ರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ನಮ್ಮ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿರುವಂಥ ನರ್ಸಸ್ ಹುದ್ದೆಗಳು ಅಥವಾ ನರ್ಸಿಂಗ್ ಆಫೀಸರ್, ಸ್ಟಾಫ್ ನರ್ಸ್ ಹುದ್ದೆಗಳೇನಿದ್ದಾವೆ ಅದರ ಬಗ್ಗೆ ಲಾಸ್ಟ್ ಟೈಮು ಈ GNM ಮಾಡಿದ್ದಾರೆ. 3 ವರ್ಷ ಅಥವಾ 3.5 ವರ್ಷ ಏನು GNM ಮಾಡಿದ್ದಾರೆ. ಅಂಥವ್ರುಗಳನ್ನು ತೊಗೋಬಾರ್ದು ಏನು ಸುಮಾರು ಗೊಂದಲಗಳಿದ್ದವು. ಸೊ ಅಬ್ಜೆಕ್ಷನ್ ಸುಮಾರು ಜನ ಹಾಕಿದ್ರು. ಕೆಲವೊಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಕೂಡ ಆಗಿದ್ದವು ಸ್ನೇಹಿತರೆ. ಗುಲ್ಬರ್ಗ ಹೈಕೋರ್ಟು, ಹುಬ್ಳಿ ಧಾರವಾಡ ಹೈಕೋರ್ಟು, ಆಮೇಲೆ ಬೆಂಗಳೂರು ಹೈಕೋರ್ಟು ಇದರಲ್ಲಿ. ಸೊ ಆ ಒಂದು ಪ್ರೊಸೆಸ್ ನಡೀತಾ ಇತ್ತು. ಸುಮಾರು ಜನ ಸೆಲೆಕ್ಟ್ ಆಗಿದ್ದರು. ಬಟ್ ಕಾರಣಾಂತರಗಳಿಂದ ನ್ಯಾಯಾಲಯದಲ್ಲಿರುವ ಅದರಿಂದ ಅವರಿಗೆ ತಗೊಳ್ಳಿಕ್ಕೆ ಆಗಿರಲಿಲ್ಲ ಸ್ನೇಹಿತರೆ. ಸೊ ಆ ವೆಕೆಟ್ ಸೀಟ್ ಹಾಗೆ ಇದ್ದಾವೆ. ನರ್ಸಿಂಗ್ ಆಫೀಸರ್ ಜಾಬ್ಸ್ ಇದ್ದಾವೆ. ಆ್ಯಸ್ ಯೂಶ್ವಲ್ ಆಗಿ ಅದು ವೆಕೆಟೇ ಇದ್ದಾವೆ. ಇದುವರೆಗೆ ಯಾವುದೇ ರೀತಿಯಾದಂಥ ಫಿಲಪ್ ಕೂಡ ಆಗಲಿಲ್ಲ. ಸೊ ಇವಾಗ ಅಬ್ಜೆಕ್ಷನ್ ಕೇಳಿದರು, ಯಾವ ರೀತಿ ಇರ್ತವೆ ಏನು ಅಂತ ಹೇಳಿಬಿಟ್ಟು. ಸೊ ಸುಮಾರು ಜನ ಅದಕ್ಕೆ ಅಬ್ಜೆಕ್ಟ್ ಮಾಡಿದರು. ಏನು ಅಂತಂದರೆ 3 ವರ್ಷ, 3.5 ವರ್ಷ ಎರಡೂ ಸಮವಾಗಿರ್ತವೆ. ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಎರಡೂ ಸಮನಾಗಿರುತ್ತದೆ ಎನ್ನುವಂಥದ್ದು. ಅದಲ್ಲದೆ BSc ನರ್ಸಿಂಗ್ದು ಯಾವುದೇ ರೀತಿಯಾದಂಥ ಪ್ರಾವಧಾನ ಅದರಲ್ಲಿ ಇರಲಿಲ್ಲ ಸ್ನೇಹಿತರೆ. ಸೊ ಅದಕ್ಕೆ ಅನುಗುಣವಾಗಿ ಈಗ BSc ನರ್ಸಿಂಗ್ ಏನು ಮಾಡಬೇಕು ಅನ್ನುವಂಥದ್ದು ಕೆಲವೊಂದು ಅಬ್ಜೆಕ್ಷನ್ಗಳಾಗಿದ್ದವು ಸ್ನೇಹಿತರೆ. ಸೊ ಅಲ್ಲಿ C&R ರೂಲ್ ರಿವಿಷನ್ ಆಗ್ತಾಯಿದೆ ಸ್ನೇಹಿತರೆ. ಸೊ ಆದ ಕೂಡಲೇ ಅದು ಕೂಡ ಅಲ್ಲಿರುವಂಥ ಪೋಸ್ಟ್ಗಳು ಸುಮಾರು 200 ಚಿಲ್ಲರೆ ಪೋಸ್ಟ್ ಇದ್ದವು. ಆಮೇಲೆ ಸ್ವಲ್ಪ ವೆಕೆಟ್ ಕೂಡ ಇದ್ದವು. ಅವನ್ನು ನೋಡಿದರೆ ಸ್ನೇಹಿತರೆ ಸುಮಾರು 300 ಪೋಸ್ಟ್ ಎನ್ನಬಹುದು. ಖಚಿತವಾಗಿ ಎಷ್ಟಿದ್ದಾವೆ ಅಂತ ಹೇಳಲಿಕ್ಕಾಗಿಲ್ಲ, ಅಪ್ರಾಕ್ಸಿಮೇಷನ್ ಹೇಳ್ತಾ ಇದ್ದೀನಿ. ಸೊ ಆ ಪೋಸ್ಟ್ ಕೂಡ ಬರಲಿಕ್ಕಿದ್ದಾವೆ ಸ್ನೇಹಿತರೆ, ಬರಬಹುದು ಎನ್ನುವಂಥ ಮಾತನ್ನು ತಿಳಿದು ಬರ್ತಾ ಇದೆ ಸ್ನೇಹಿತರೆ. ಸೊ ಲೆಟ್ಸ್ ಸಿ, ನಾವು ನೋಡೋಣ ನೆಕ್ಸ್ಟ್ ಯಾವಾಗ ಬರುತ್ತೆ ಏನಿಲ್ಲ ಎನ್ನುವುದರ ಬಗ್ಗೆ ಆ ಒಂದು ನಿಟ್ಟಿನಲ್ಲಿ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ಎಲ್ಲರ ಒಂದು ಕ್ವಶನ್ನು ಏನು ಅಂತಂದರೆ ಗೌರ್ಮೆಂಟ್ ಜಾಬ್ ಯಾವಾಗ ಬರುತ್ತೆ ಎನ್ನುವಂಥದ್ದು. ನಾವು ಸರ್ ಇಷ್ಟು ದಿವಸ ಆಯಿತು ನಾನು NHM ಅಡಿಯಲ್ಲಿ ಕಾರ್ಯನಿರತರಾಗಿದ್ದೀವಿ ಸ್ನೇಹಿತರೆ ಅನ್ನುವಂಥದ್ದನ್ನು ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಏನು ಅಂತಂದರೆ ನ್ಯಾಷನಲ್ ಹೆಲ್ತ್ ಮಿಷನಲ್ಲಿ ನಾನು ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಸಂಬಳ ಚಿಕ್ಕದಾಗಿದೆ. ಯಾವುದೇ ರೀತಿಯಾದಂತಹ ಜಾಬ್ ಅಪಾರ್ಚುನಿಟಿ ಅಂತಂದರೆ ರೆಗ್ಯುಲರೈಸ್ ಆದರೆ ನನಗೆ ಒಂದು ಉದ್ಯೋಗ ಖಾತ್ರಿಯಾಗಿ ಇರುತ್ತೆ ಸ್ನೇಹಿತರೆ ಎನ್ನುವಂಥದ್ದು ಕೆಲವೊಬ್ಬರು ಕೇಳ್ತಾ ಇರ್ತಾರೆ. ಸೋಷಲ್ ಮೀಡಿಯಾ ಮುಖಾಂತರ, ಕಾಮೆಂಟ್ಗಳ ಮುಖಾಂತರ, ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ಅಥವಾ ಮತ್ತು ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಕೆಲವೊಬ್ಬರು ನನ್ನ ನಂಬರ್ ಕೂಡ ತೊಗೊಂಡು ಕಾಲ್ ಮಾಡಿ ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಹೌದು, ಅದು ಒಂದು ಪೇನ್ಫುಲ್ ಆದಂತಹ ಒಂದು ಪ್ರಕ್ರಿಯೆಯಾಗಿದೆ ಎನ್ನಬಹುದು. ನಾವು SSLC ಕಂಪ್ಲೀಟ್ ಮಾಡಿ, PUC ಕಂಪ್ಲೀಟ್ ಮಾಡಿ, ತದನಂತರ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ 3 ವರ್ಷ, ಕೆಲವೊಬ್ಬರು 3.5 ವರ್ಷ ಮಾಡಿದ್ದಾರೆ. ತದನಂತರ ಪೋಸ್ಟ್ ಬೇಸಿಕ್ BSc ಮಾಡಿದ್ದಾರೆ. ಅದಲ್ಲದೆ ಕೆಲವೊಬ್ಬರು ಡೈರೆಕ್ಟಾಗಿ 4 ವರ್ಷಗಳ ಕಾಲ BSc ನರ್ಸಿಂಗ್ ಮಾಡ್ಕೊಂಡಿದ್ದಾರೆ, MSc ನರ್ಸಿಂಗ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವರುಗಳು ಈ ಒಂದು ನ್ಯಾಷನಲ್ ಹೆಲ್ತ್ ಮಿಷನ್ NHM ಅಡಿಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಅವರಿಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಕಾರಣ ಅವರ ಜೊತೆ ಯಾರು ರೆಗ್ಯುಲರಾಗಿ ಕೆಲಸ ಮಾಡ್ತಾ ಇದ್ದಾರೆ, ನರ್ಸಿಂಗ್ ಆಫೀಸರ್ ಆಗಿ ಡಿಫ್ರೆಂಟ್ ಟೈಪ್ ಆಫ್ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಸಿಗುವಂಥ ಸಂಬಳ ಹ್ಯಾಂಡ್ಫುಲ್ ಆದಂಥ ಸಂಬಳ, ಜಾಬ್ ಸೆಕ್ಯೂರಿಟಿ ಇವರಿಗಿಲ್ಲ ಎನ್ನುವಂಥ ಒಂದು ಅಡಕು ಇದ್ದೇ ಇರುತ್ತೆ ಸ್ನೇಹಿತರೆ. ಅವರುಗಳು ಕೇಳುವಂಥ ಕ್ವಶನ್ ಇಷ್ಟೇ. ಸೊ ಅವರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಏನು ಅಂತಂದರೆ, ನಿಮಗೆ ಜಾಬ್ ಸಿಗಲಿಲ್ಲ ಅಥವಾ ರೆಗ್ಯುಲರ್ ಆಗಲಿಲ್ಲ ಎನ್ನುವಂಥ ಒಂದು ಅಸಮಾಧಾನ ಬೇಡ. ನೀವು ಇನ್ನೂ ಸುಮಾರು ಅಪಾರ್ಚುನಿಟಿಗಳಿದ್ದಾವೆ. ಕಾರ್ಪೊರೇಟ್ ಸೆಕ್ಟರಲ್ಲಿ ನೀವು ಕೆಲಸ ಮಾಡಬಹುದು. ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ
ವಿವಿಧ ಹಾಸ್ಪಿಟಲ್ಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರು ರಾಜಧಾನಿಯಲ್ಲಿ ಸುಮಾರು ಅಪಾರ್ಚುನಿಟಿಗಳು ಸಿಗ್ತವೆ. ಅದಲ್ಲದೆ ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಂಗ್ಳೂರು, ಮಂಗಳೂರು, ಮೈಸೂರು, ಗುಲ್ಬರ್ಗ ಅಥವಾ ಈ ಹುಬ್ಬಳ್ಳಿ ಮತ್ತು ಧಾರವಾಡ ಈ ಕಡೆ ನೀವು ಕೆಲಸ ಮಾಡಬಹುದು. ಅದಲ್ಲದೆ ಈ ನಮ್ಮ ನೆರೆ ರಾಜ್ಯಗಳಾದಂತಹ ಮಹಾರಾಷ್ಟ್ರ, ತೆಲಂಗಾಣ, ಹೈದರಾಬಾದ್, ಬಾಂಬೆಗಳಲ್ಲಿ ಕೂಡ ನೀವು ಕೆಲಸ ಮಾಡಬಹುದು ಎನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಕಾರಣ ಎಷ್ಟೋ ಜನ ಕೇಳ್ತಾರೆ, ಏನು ಮಾಡೋದು ಸರ್ ಇವಾಗ ನಮಗೆ ಈ ಒಂದು ಗೌರ್ಮೆಂಟ್ ಜಾಬ್ ಆಸೆ ಇಟ್ಕೊಂಡು ನಾವು ನರ್ಸಿಂಗ್ ಮಾಡಿಸಿದ್ವಿ ನಮ್ಮ ಮಕ್ಕಳನ್ನು, ಬಟ್ ಗೌರ್ಮೆಂಟ್ ಜಾಬ್ ಬರ್ತಾನೇ ಇಲ್ಲ, ಏನು ಮಾಡೋದು ಅನ್ನುವಂಥದ್ದು ಕೇಳ್ತಾ ಇರ್ತಾರೆ. ಅವರಿಗೋಸ್ಕರ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಡೋಂಟ್ ಗೆಟ್ ಎ ಗೌರ್ಮೆಂಟ್ ಜಾಬ್, ಬೆಟರ್ ಟ್ರೈ ಇನ್ ಅ ಪ್ರೈವೇಟ್ ಸೆಕ್ಟರ್. ಅದಲ್ಲದೆ ಒಂದು ಒಳ್ಳೆಯ ಅಪಾರ್ಚುನಿಟಿಗಳು ಏನಿದ್ದಾವೆ ಆ ಒಂದು ಅಪಾರ್ಚುನಿಟಿಯನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ನೀವು ಅಟ್ಲೀಸ್ಟ್ 2 to 4 years ಅಬ್ರಾಡ್, ವಿದೇಶದಲ್ಲಿ ಕೆಲಸ ಮಾಡಿ ಅಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ತೊಗೊಂಡು ಬಂದು ನಮ್ಮ ಕನ್ನಡಿಗರಿಗೆ, ನಮ್ಮ ಕರ್ನಾಟಕಕ್ಕೆ ಅಥವಾ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ ಎನ್ನುವಂಥ ಮಾತನ್ನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ ಸುಮಾರು 3-4 ವರ್ಷಗಳಿಂದ. ಸೊ ಇವತ್ತು ಕೂಡ ಅದೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ಗೌರ್ಮೆಂಟ್ ಜಾಬ್ ಯಾವಾಗ ಬರುತ್ತೆ ಎನ್ನುವಂಥ ಕಾದು ಕುಳಿತು ಬೇರೆ ಏನು ಮಾಡದೆ ಯಾವುದೇ ಒಂದು ಪ್ರೈವೇಟ್ ಸೆಕ್ಟರಲ್ಲಿ, ನರ್ಸಿಂಗ್ ಹೋಮಲ್ಲಿ, ಚಿಕ್ಕ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಸ್ಯಾಟಿಸ್ಫೈ ಇಲ್ಲದಂಥ ಸ್ಯಾಲ್ರಿ ತೊಗೊಳ್ಳೋದಕ್ಕಿಂತನೂ ದಯವಿಟ್ಟು ಅಬ್ರಾಡ್ಗೆ 2 to 4 years ಹೋಗಿ ಬನ್ನಿ, ಅಥವಾ ಸೆಟ್ಲಾಗಿ ಅಲ್ಲೇ ನಿಮ್ಮ ಫ್ಯಾಮ್ಲಿ, ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಎನ್ನುವಂಥ ಮಾತನ್ನು ಇವತ್ತು ನಾನು ಈ ಒಂದು ನರ್ಸಿಂಗ್ ವ್ಯೂಸ್ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಎಷ್ಟೋ ಜನ ಬರೀ ನನಗೆ ಗೌರ್ಮೆಂಟ್ ಜಾಬ್ ಬೇಕು, ಕರ್ನಾಟಕ ಗೌರ್ಮೆಂಟ್ ಜಾಬ್ ಬೇಕು ಎನ್ನುವಂಥವ್ರು ಇದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಇನ್ನೊಂದು ಅಪಾರ್ಚುನಿಟಿ ನಮಗೆ ತಿಳಿದು ಬರುತ್ತದೆ, ಏನು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ಡಿಫ್ರೆಂಟ್ ಟೈಪ್ ಆಫ್ ಡಿಪಾರ್ಟ್ಮೆಂಟ್ಸ್ಗಳಿದ್ದಾವೆ. ಅಲ್ಲಿ ಕೂಡ ನಮ್ಮ ನರ್ಸಸ್ಗಳು ಕಾರ್ಯನಿರತರಾಗಿದ್ದಾರೆ. ನಿಮಗೆ ಒಂದು ಒಳ್ಳೆಯ ಉದಾಹರಣೆ ನಾನು ಏನು ಕೊಡಲಿಕ್ಕೆ ಬಯಸ್ತೀನಿ ಅಂತಂದರೆ, ನಮ್ಮ ಧನಂಜಯ ಪಾಟೀಲ್ ಸರ್ ಅವರು, ಅಂದರೆ ಕರ್ನಾಟಕ ನರ್ಸಿಂಗ್ ಆಫೀಸರ್ ಅಕಾಡೆಮಿ ವತಿಯಿಂದ ಸುಮಾರು ಮೋಟಿವೇಶ್ನಲ್, ಎಜುಕೇಷ್ನಲ್ ಗೈಡ್ ಮಾಡುವಂತಹ ಈ ಒಂದು ವಿಡಿಯೋಸ್ಗಳನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಸೊ ಅವರು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಕಾರ್ಯನಿರತರಾಗಿದ್ದಾರೆ ಸ್ನೇಹಿತರೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ನೀವು ಮಾಡಿ ಸ್ನೇಹಿತರೆ. ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ನೀವು ಕೊಟ್ಟು ಪಾಸಾಗಿ ನಿಮ್ಮ ಲೈಫನ್ನು ರೂಪಿಸಿಕೊಳ್ಳಿ ಸ್ನೇಹಿತರೆ. ಫ್ರೀ ಆಫ್ ಕಾಸ್ಟಾಗಿ ಈ ಒಂದು ಯೂಟ್ಯೂಬ್ ಯೂನಿವರ್ಸಿಟಿ ಅಥವಾ ಈ ಇನ್ಫಾರ್ಮೇಷನ್ ನಾವು ತೆಗೆದುಕೊಳ್ಳಬಹುದು ಸ್ನೇಹಿತರೆ. ಧನಂಜಯ ಪಾಟೀಲ್ರವರು ಈ ಕರ್ನಾಟಕ ನರ್ಸಿಂಗ್ ಆಫೀಸರ್ KNO ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ನಾನು ಇಲ್ಲಿ ಟ್ಯಾಗ್ ಕೂಡ ಮಾಡ್ತೀನಿ, ಆಮೇಲೆ ಆ ಒಂದು ಲಿಂಕನ್ನು ಶೇರ್ ಮಾಡಿರ್ತೀನಿ. ದಯವಿಟ್ಟು ಫಾಲೋ ಅಪ್ ಮಾಡಿ ಸ್ನೇಹಿತರೆ. ಕಾರಣ ಕೆಲವೊಂದು ದಿವಸ ನಾನು ಈ ವಿಡಿಯೋಗಳನ್ನು ಮಾಡಲಿಕ್ಕೆ ಆಗ್ತಾನೇ ಇಲ್ಲ. 2026ರಿಂದ ಐ ಥಿಂಕ್ ದಿಸ್ ಈಸ್ ಮೈ ಸೆಕೆಂಡ್ ವಿಡಿಯೋ ಅನ್ಕೋತೀನಿ ಸ್ನೇಹಿತರೆ. ಕಾರಣ ಕೂತ್ಕೊಂಡು ಒಂದು ವಿಡಿಯೋ ಮಾಡಿ ಒಂದು ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡಬೇಕು ಎನ್ನುವಂಥ ನನಗೆ ಕೂಡ ಆಸೆ ಇದೆ, ಬಟ್ ಸರ್ಕಮ್ಟೆನ್ಸಸ್ ಅಲೌ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಸುಮಾರು ದಿವಸಗಳಿಂದ ವಿಡಿಯೋಗಳನ್ನೇ ಮಾಡಲಿಲ್ಲ ಸ್ನೇಹಿತರೆ. ಸೊ ದಯವಿಟ್ಟು ಕರ್ನಾಟಕ ನರ್ಸಿಂಗ್ ಆಫೀಸರ್ ಅಕಾಡೆಮಿ ವಿಡಿಯೋಗಳನ್ನು ನೋಡಿ ಅರ್ಥ ಮಾಡಿಕೊಳ್ಳಿ. ಅಲ್ಲಿ ನಿಮಗೆ ಸಿಗುವಂಥದ್ದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಪ್ರಿಪರೇಷನ್, PG ಚಂಡೀಗಢ, ಜಿಪ್ಮರ್ ಪಾಂಡಿಚೇರಿ, ಆಮೇಲೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ಹಾಸ್ಪಿಟಲ್ಗಳು, ಆಮೇಲೆ ESIC ಹಾಸ್ಪಿಟಲ್ಗಳಲ್ಲಿ ನಿಮಗೆ ಒಳ್ಳೆಯ ಅಪಾರ್ಚುನಿಟಿ ಸಿಗುತ್ತೆ ಸ್ನೇಹಿತರೆ. ಒಳ್ಳೆ ಕೈ ತುಂಬ ಸಂಬಳ ಇರುತ್ತೆ ಸ್ನೇಹಿತರೆ, ಡಿಗ್ನಿಟಿ ಆಫ್ ಲೈಫ್ ಇರುತ್ತೆ. ಆಮೇಲೆ ಇನ್ನೊಂದು ವಿಚಾರ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ, ಏನು ಅಂತಂದರೆ ಈ ಒಂದು ನರ್ಸಿಂಗ್ ಆಫೀಸರ್ಸ್ಗಳು ಏನಿದ್ದಾರೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಕಾರ್ಯನಿರತರಾದಂತಹ ನರ್ಸಿಂಗ್ ಆಫೀಸರ್ಸ್ಗಳು ಗ್ರೇಡ್ B ಯಲ್ಲಿರ್ತಾರೆ ಸ್ನೇಹಿತರೆ, ನಾಟ್ ಎ ಗ್ರೇಡ್ C. ಗ್ರೇಡ್ B ಅಂತಂದರೆ ಆ ಗ್ರೇಡೇಷನಲ್ಲಿ ಕೂಡ ಅವರು ABC ಏನಿದೆ ಅದರಲ್ಲಿ ಗ್ರೇಡ್ B ಇರ್ತಾರೆ, ಮತ್ತು ಅವರಿಗೆ ಸಂಬಳ ಕೂಡ ತುಂಬ ಜಾಸ್ತಿ ಇರುತ್ತೆ. ಆ್ಯಸ್ ಕಂಪೇರ್ ಟು ಕರ್ನಾಟಕ ಅಂತಂದರೆ ನಾವು ಗ್ರೇಡ್ C ಯಲ್ಲಿರ್ತೀವಿ. ಹೌದು, ನಾವು ನರ್ಸಿಂಗ್ ಆಫೀಸರ್ ಅಂತ ಹೇಳಲ್ಪಟ್ಟಿದ್ದೀವಿ, ಬಟ್ ನಮ್ಮ ಗ್ರೇಡ್ ಬಂದು ಗ್ರೇಡ್ C ಇದೆ. ಸೊ ಇದು ಒಂದು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಅದಲ್ಲದೆ ಅಬ್ರಾಡ್ ಅಂತಂದರೆ ಸುಮಾರು ಸಲ ನಾವು ವಿಡಿಯೋಗಳನ್ನು ಮಾಡಿದ್ವಿ. ನಮ್ಮ
ಶಶಿಧರ್ ಹುಲಿಕಂತಿ ಮಠ್ ರವರ ಜೊತೆ. ಸೊ ಅಲ್ಲಿ ಕೂಡ ನೀವು ಎಷ್ಟೋ ಜನ ಅದು ಒಂದು ಮೋಟಿವೇಶನ್ ಪಡ್ಕೊಂಡು ಅವರು ಜರ್ಮನಲ್ಲಿ ಕಾರ್ಯನಿರತರಾಗಿದ್ದಾರೆ, ಅಂದರೆ ಕೆಲಸ ಮಾಡ್ತಾಯಿದ್ದಾರೆ. ನಾನು ಪರ್ಟಿಕ್ಯುಲರಾಗಿ ಶಶಿ ಸರ್ ಹತ್ರನೇ ಈ ಫ್ರೆಂಚ್ ಲ್ಯಾಂಗ್ವೇಜ್ ಕಲಿತು ಹೋಗಿ ಎನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸಲ್ಲ. ಬಟ್ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಅಂತಂದರೆ ಶಶಿಧರ್ ಸರ್ ಇದ್ದಾರೆ. ಅಲ್ಲಿ ನೀವು ಕೂಡ ಟ್ರೈ ಮಾಡ್ಬೋದು. ಅವರ ಒಂದು ಚಾನಲ್ ಲಿಂಕ್ ಕೂಡ ನಾನು ಇಲ್ಲಿ ಶೇರ್ ಮಾಡ್ತೀನಿ ಕೊಲಾಬ್ ಅಲ್ಲಿ. ಸೊ ದ್ಯಾಟ್ ಯು ವಿಲ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್. ಸುಮಾರು ಸಕ್ಸಸ್ ಸ್ಟೋರೀಸ್ಗಳಿದ್ದಾವೆ ಸ್ನೇಹಿತರೆ. ಅವರು ಅವಾಗವಾಗ ಶೇರ್ ಮಾಡ್ತಾ ಇರ್ತಾರೆ. ಅವರ ಒಂದು ಇನ್ಸ್ಟಿಟ್ಯೂಟ್ ವತಿಯಿಂದ ಸುಮಾರು ಜನ ಜರ್ಮನ್ಗೆ ಹೋಗಿದ್ದಾರೆ. ಒಂದು ವಿದಿನ್ ಅ ಸ್ಪ್ಯಾನ್ ಆಫ್ 1 to 2 ಇಯರ್ಸಲ್ಲಿ ಎಷ್ಟೋ ಜನ ಅವರ ಒಂದು ಸಹಾಯ ಪಡ್ಕೊಂಡು ಎಲ್ಲೆಲ್ಲೋ ಫ್ಲೈ ಆಗಿದ್ದಾರೆ ಅನ್ನುವಂಥದ್ದು. ಸೊ ಅವರ ಜೊತೆ ಸುಮಾರು ಡಿಟೇಲ್ ಆದಂಥ ಇಂಟರ್ವ್ಯೂಗಳನ್ನು ನಾನು ಮಾಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಯು ಕ್ಯಾನ್ ವಾಚ್ ದೋಸ್ ವಿಡಿಯೋಸ್ ಆಲ್ಸೋ. ಆಮೇಲೆ ಅವರ ಚಾನಲ್ ಲಿಂಕನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡ್ತೀನಿ. ಅಟ್ಲೀಸ್ಟ್ ಸಿ ವಾಟ್ ಈಸ್ ಟಾಕಿಂಗ್ ಎನ್ನುವಂಥದ್ದು. ಗ್ರೇಟ್ ಅಪಾರ್ಚುನಿಟೀಸ್ಗಳಿದ್ದಾವೆ. ಈಗ AI ಬಂದಿದೆ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಸುಮಾರು ಜಾಬ್ ಅಟ್ರೇಷನ್ಸ್ಗಳಾಗ್ತವೆ ಅಥವಾ ಜಾಬ್ ಹೋಗಿಬಿಡ್ತವೆ ಎನ್ನುವಂಥ ಭಯ ಈ ನಮ್ಮ IT ಸೆಕ್ಟರಲ್ಲಿ ಕಾರ್ಯನಿರತರಾದಂಥ IT ಇಂಜಿನಿಯರ್ಸ್ಗಳು ಅವರಿಗೆ ಕಾಡ್ತಾ ಇರುವಂಥ ಪ್ರಶ್ನೆ. MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡಿದ್ದಾರೆ. ಅವರು ಅಪ್ಗ್ರೇಡ್ ಆಗಲಿಲ್ಲ ಅಂತಂದರೆ AI ಅವರ ಜಾಬ್ ತೆಗೆದುಕೊಳ್ಳುತ್ತದೆ ಎನ್ನುವಂಥದ್ದು ಒಂದಾಗಿದೆ ಸ್ನೇಹಿತರು. ಸೊ ಅದಕ್ಕನುಗುಣವಾಗಿ ನಾವು ನೋಡಬೇಕಾದ್ರೆ ನಮ್ಮ ನರ್ಸಸ್ಗಳ ಜಾಬ್ ಯಾರೂ ತೊಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಪೊಲೀಸ್ ಕ್ಯಾಥೆಟ್ರ್ ಹಾಕಬೇಕಾದ್ರೆ AI ಬಂದು ಪೊಲೀಸ್ ಕ್ಯಾಥೆಟ್ರ್ ಹಾಕಲ್ಲ. ಅದು ಒಂದು ಮ್ಯಾನ್ಯಲ್ ಆಗಿ ನಾವು ಮಾಡಬೇಕಾಗುತ್ತದೆ. ಒಂದು IV ಕ್ಯಾನ್ಲ ಹಾಕಬೇಕಾದ್ರೂ ಕೂಡ ನರ್ಸಸ್ಗಳೇ ಹಾಕ್ತಾರೆ ಸ್ನೇಹಿತರೆ. ಸೊ ಕೆಲವೊಬ್ರು ಹೇಳ್ತಾ ಇದ್ದಾರೆ ಡಾಕ್ಟರ್ ಕೂಡ ರೀಪ್ಲೇಸ್ ಆಗಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಬಟ್ ಐ ಡೋಂಟ್ ಥಿಂಕ್ ಡಾಕ್ಟರ್ ಕೂಡ ರೀಪ್ಲೇಸ್ ಆಗ್ತಾರೆ ಎನ್ನುವಂಥದ್ದು ಐ ಡೋಂಟ್ ಥಿಂಕ್. ಬಟ್ ನರ್ಸಸ್ ಅಂತೂ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ನಮಗೆ ನಮ್ಮ ಮೆಡಿಸಿನ್ ಕೊಡಲಿಕ್ಕೆ ಎಲ್ಲ ಹೆಲ್ಪ್ ಮಾಡುತ್ತೆ ಎನ್ನುವಂಥದ್ದು ಯಾವುದೇ ಸಾಧ್ಯತೆಗಳಿಲ್ಲ ಸ್ನೇಹಿತರೆ. ಸೊ ಐ ವುಡ್ ಲೈಕ್ ಟು ಟೆಲ್ ಯು ದ್ಯಾಟ್ ದೇರ್ ಈಸ್ ಅ ಲಾಟ್ ಆಫ್ ಅಪಾರ್ಚುನಿಟೀಸ್ ಇನ್ ದ ವರ್ಲ್ಡ್. 190 ಕಂಟ್ರೀಸ್ಗಳಿದ್ದಾವೆ ಅಂತಂದರೆ ನರ್ಸಸ್ ಅಲ್ಲಿ ರಿಕ್ವೈರ್ಮೆಂಟ್ ಬೇಕು. ಎಲ್ಲಿ ಜನಜೀವನ ನಡೀತಾ ಇದೆ, ಎಲ್ಲಿ ಡಾಕ್ಟರ್ಸ್ ಇದ್ದಾರೆ ಅಲ್ಲಿ ನರ್ಸಸ್ ಬೇಕು. ಎಲ್ಲಿ ನದಿಗಳಿದ್ದಾವೆ ಆ ನದಿ ದಂಡೆಗಳ ಮೇಲೆ ಒಂದು ಜೀವನ ನಡೀತಾ ಇದೆ ಅಂತಂದರೆ ಅವರಿಗೆ ಕಾಯಿಲೆ ಬರುವುದು ಸಹಜ. ಅಲ್ಲಿ ಡಾಕ್ಟರ್ ಇರಬೇಕಾಗುತ್ತೆ. ಸೊ ಆ ಒಂದು ಡಾಕ್ಟರ್ಗಳನ್ನು ನಾವು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ಗಳನ್ನು ಈ ಟ್ರೀಟ್ಮೆಂಟ್ ಕೊಡುವುದು ಯಾರು ಅಂತಂದರೆ ನೀವುಗಳೇ. ಸೊ ಕೆಲವರು ಹೇಳ್ತಾ ಇದ್ದಾರೆ ಏನು ಸರ್ ಇದರಲ್ಲಿ ಸ್ಕೋಪ್ ಇಲ್ಲ ಅಂತಂದರೆ, ಅಯ್ಯೋ ಹುಚ್ಚ, ಇದರಲ್ಲಿ ಇರುವಂಥ ಸ್ಕೋಪ್ ಯಾವುದೇ ಒಂದು ಪ್ರೊಫೆಷನಲ್ ಇಲ್ಲ. ದಿಸ್ ಈಸ್ ಒನ್ ಆಫ್ ದ ನೋಬಲ್ ಪ್ರೊಫೆಷನ್ ಸ್ನೇಹಿತರೆ. ಆ್ಯಸ್ ಸೂನ್ ಆ್ಯಸ್ ನೀವು ನರ್ಸಿಂಗ್ ಕಂಪ್ಲೀಟ್ ಮಾಡಿಕೊಂಡು ಬೈ ನೆಕ್ಸ್ಟ್ ಡೇನೇ ನೀವು ಫೀಲ್ಡ್ಗೆ ಬರಬಹುದು. ನಿಮಗೆ ಒಂದು ಟ್ರೈನಿ ನರ್ಸ್ ಆಗಿ ತಗೊಂಡು ನಿಮ್ಮ ಕೆಲಸವನ್ನು ಅಲ್ಲಿ ಮಾಡಬಹುದು ಎನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಐ ಥಿಂಕ್ ಲಾಂಗ್ ಆಗ್ತಾಯಿದೆ ವಿಡಿಯೋ. ಸೊ ಲೆಟ್ ಮಿ ಕನ್ಕ್ಲೂಡ್ ಓವರ್ ಹಿಯರ್. ಈ 2 ಚಾನೆಲ್ಗಳ ನಾನು ಲಿಂಕ್ ಇದರಲ್ಲಿ ಹಾಕಿರ್ತೀನಿ. ಇನ್ನೂ ಗೌರ್ಮೆಂಟ್ ಸೆಕ್ಟರಲ್ಲಿ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಲಿ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆ ಆಗಲಿ, ಆಮೇಲೆ ಇದು ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿರುವಂಥ ನರ್ಸಸ್ ಹುದ್ದೆಗಳಾಗಲಿ ಯಾವುದೇ ರೀತಿಯಾದಂಥ ಖಚಿತ ಮಾಹಿತಿ ಸಿಗಲಿಲ್ಲ. ಸಿಗುವವರೆಗೂ ದಯವಿಟ್ಟು ಯಾವುದೇ ಏಮ್ಸ್ ಆಗಲಿ ಮತ್ತೊಂದಾಗಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿರುವಂತಹ ನರ್ಸಿಂಗ್ ಫೀಲ್ಡ್ಗೆ ಸಂಬಂಧಪಟ್ಟಂಥ ಎಕ್ಸಾಮ್ಗಳ ಪ್ರಿಪ್ರೇಷನ್ ಮಾಡುವುದನ್ನು ಮರೆಯಬೇಡಿ ದಯವಿಟ್ಟು. ಸೊ ನೀವು ಪ್ರಿಪ್ರೇಷನ್ ಮಾಡಿದರೆ ನಿಮಗೆ ಅಪಾರ್ಚುನಿಟಿ 100% ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಅಲ್ಲಿ ಒಂದು ಸ್ಯಾಲ್ರಿ ಯಾರೋ ಸ್ಲಿಪ್ ಹಾಕಿದರು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕೆಲಸ ಮಾಡಿ ಏಮ್ಸ್ ಕೆಲಸ ಮಾಡ್ತಿರುವಂತಹ ಕೆಲವೊಬ್ಬರು ಸ್ಲಿಪ್ ನನಗೆ ಶೇರ್ ಮಾಡಿದರು. ಅಂದರೆ ಸ್ಯಾಲ್ರಿ ಸ್ಲಿಪ್ಪು ಸುಮಾರು 1 ಲಕ್ಷ ಸ್ನೇಹಿತರೆ. ಅಂದರೆ 12 ತಿಂಗಳಿಗೆ 12 ಲಕ್ಷ ರೂಪಾಯಿಗಳು ಸಂಪಾದನೆ. ಮಿನಿಮಮ್ ಜಸ್ಟ್ 90,000 ಬೇಸಿಕ್ ಸ್ಯಾಲ್ರಿ, 80,000 ಬೇಸಿಕ್ ಸ್ಯಾಲ್ರಿ ಸ್ನೇಹಿತರೆ.
ನಾವೇನು ವಿಚಾರ ಮಾಡ್ತಾಯಿದ್ದೀವಿ, ಯಾವುದೊಂದು ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡಿ ಅಲ್ಲಿ ನಮಗೆ ಸಿಗುವಂಥ ಸಂಬಳ 20,000, 18,000, 15,000 ಅಂತ ಸ್ವಲ್ಪ ಕಷ್ಟಪಟ್ಟು ಗೌರ್ಮೆಂಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಿಕೊಂಡು ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಮಗೆ ಸಿಗುವಂಥ ಸ್ಯಾಲ್ರಿ 1,00,000 rupees ಪರ್ ಮಂತ್ ವಿತ್ ಗ್ರೇಡ್ ಬಿ, ನಾಟ್ ಅ ಗ್ರೇಡ್ ಸಿ. ಸೊ ಥಿಂಕ್ ದಿಸ್ ಅಂತಂದರೆ ನಾವು ಕಷ್ಟಪಟ್ಟರೆ ನಮಗೆ ಫಲ 100% ಸಿಕ್ಕೇ ಸಿಗುತ್ತೆ. ಕಾಯಕವೇ ಕೈಲಾಸ ಎನ್ನುವಂಥದ್ದು ಬಸವಣ್ಣನವರು ಹೇಳಿದ್ದಾರೆ. ಅದೇ ರೀತಿ ದಯವಿಟ್ಟು ಸ್ಟ್ರಗಲ್ ಮಾಡಿ, ನಿಮಗೆ ಸಿಗುವಂಥ ಫಲ ಸಿಕ್ಕೇ ಸಿಗುತ್ತೆ. ಇಲ್ಲ ನಾವು ಇನ್ನೂ ಜಸ್ಟ್ ನಾವು ಪಾಸ್ಔಟ್ ಆಗಿದ್ದೀವಿ ಅಂತಂದರೆ ದಯವಿಟ್ಟು ಅಬ್ರಾಡ್ ಪ್ಲ್ಯಾನ್ ಮಾಡಿ ಸ್ನೇಹಿತರೆ. ನಾನೇನು ಜರ್ಮನ್ ಲ್ಯಾಂಗ್ವೇಜ್ ಅಷ್ಟೇ ಶಶಿಧರ್ ಹುಲಿಕಂತಿ ಮಠ್ರವರ ಇದರಲ್ಲಿ ಓದಿ ಅಂತ ಇಲ್ಲ ಸ್ನೇಹಿತರೆ. ಯು ಹ್ಯಾವ್ ಗಾಟ್ ಎನ್ ನಂಬರ್ ಆಫ್ ಕಂಟ್ರೀಸ್. ಗಲ್ಫ್ ಇದೆ, ಅಲ್ಲಿ ಪ್ರೋಮೆಟ್ರಿಕ್ ಪಾಸ್ ಮಾಡಿಕೊಂಡು ಹೋಗಬಹುದು, ಅಥವಾ DH ಪಾಸ್ ಮಾಡಿಕೊಂಡು ದುಬೈ ಹೋಗಬಹುದು, ಇಲ್ಲ ಯುರೋಪಿಯನ್ ಕಂಟ್ರಿಯಲ್ಲಿ IELTS ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಲ್ಯಾಂಗ್ವೇಜ್ ಸ್ಟಡಿ ಫಿನ್ಲ್ಯಾಂಡ್ ಇದೆ, ಆಮೇಲೆ ಇಟ್ಲಿ ಇದೆ, ಜರ್ಮನ್ ಇದೆ, ಫ್ರಾನ್ಸ್ ಇದೆ, ಕ್ಯಾನಡಾ, USA, UK, ಆಮೇಲೆ ನ್ಯೂಜಿಲೆಂಡ್ ಇದೆ. ಒನ್ ಆಫ್ ದ ಬೆಸ್ಟ್ ಕಂಟ್ರಿ ಅಂತಾರೆ ಸ್ನೇಹಿತರೆ. ಈಸಿಯಾಗಿ ವೀಸಾ ಪ್ರಾಸೆಸ್ ಆಗುತ್ತದೆ ಅಂತಾರೆ ಇವತ್ತಿನ ದಿನಮಾನಗಳಲ್ಲಿ. ಅದು ನ್ಯೂಜಿಲೆಂಡ್ ಇದೆ ಸ್ನೇಹಿತರೆ. ಆಮೇಲೆ ಆಸ್ಟ್ರೇಲಿಯಾ ಇದೆ, ಮಾರಿಷಸ್ ಇದೆ, ಮಾಲ್ದೀವ್ಸ್ ಇದೆ, ಇಲ್ಲಿ ಸೌತ್ ಆಫ್ರಿಕಾ ಇದೆ ಸ್ನೇಹಿತರೆ. ಸೊ ದಯವಿಟ್ಟು ಅರ್ಥ ಮಾಡಿಕೊಂಡು ನಮಗೆ ನರ್ಸಸ್ಗಳಿಗೆ ಜಾಬ್ ಆಪರ್ಚುನಿಟಿ ಇಲ್ಲ ಎನ್ನುವಂಥ ಒಂದು ಮಿಸ್ಕನ್ಸೆಪ್ಷನನ್ನು ನಿಮ್ಮ ಮೈಂಡಿಂದ ತೆಗೆದು ಬಿಡಿ. ನಿಮಗೆ ಜಾಬ್ ಆಪರ್ಚುನಿಟಿ 100% ಸಿಕ್ಕೇ ಸಿಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಇಲ್ಲಿವರೆಗೆ ಏನಾದರೂ ನೀವು ಕಂಟಿನ್ಯೂಸ್ಲಿ ನನ್ನ ಬೋರಿಂಗ್ ಪಾಡ್ಕಾಸ್ಟ್ ಕೇಳಿಸ್ತಾ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡೋದು ಮರೆಯಬೇಡಿ. ಅದೇ ರೀತಿ ಯಾರಾದರೂ ಹೊಸದಾಗಿ ಏನಾದರೂ ಬಂದಿದ್ದರೆ ಈ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ, ಅಂದರೆ ರಫೀಕ್ ಸೌದಾಗರ್ನ ಒಂದು ಡಿಮೋಟಿವೇಶ್ನಲ್ ವರ್ಡ್ಸ್ಗಳನ್ನು ಕೇಳಿ ಏನೋ ಒಂದು ಮೋಟಿವೇಶನ್ ಅನಿಸಿದರೆ, ಮತ್ತು ಈ ಒಂದು ಕಂಟಿನ್ಯೂಸ್ ನಾನು ಕೇಳ್ತೀನಿ ಎನ್ನುವಂಥ ಒಂದು ಭಾವನೆ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು, ದ್ಯಾಟ್ ಟು ಫ್ರೀ ಆಫ್ ಕಾಸ್ಟ್. ಎನಿವೇಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.